ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳ ಕೇಸ್ನಲ್ಲಿ ಕ್ಷಣಕ್ಕೂ ಸ್ಫೋಟಕ ಸಂಗತಿಗಳು ಬಯಲಾಗ್ತಾ ಇದೆ. ಬ್ರೇಕೇ ಇಲ್ಲದಂತೆ ಒಂದಾದ ಮೇಲೆ ಒಂದರಂತೆ ರಹಸ್ಯಗಳು ಹೊರಬೀಳ್ತಾ ಇದೆ. 8ನೇ ದಿನದ ಕಾರ್ಯಾಚರಣೆಯ ಅಂತ್ಯಕ್ಕೆ 3 ಅಸ್ಥಿಪಂಜರಗಳು ಸಿಕ್ಕ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇನ್ನೆರಡು ಪಾಯಿಂಟ್ಗಳು ಅಗೆಯೋದಕ್ಕೆ ಬಾಕಿ ಇರುವಾಗಲೇ ಮತ್ತಷ್ಟು ಅಸ್ಥಿಪಂಜರಗಳು ಪತ್ತೆ ಆಗಿವೆ. ಬಂಗ್ಲೆ ಗುಡ್ಡದಲ್ಲಿ ಹೆಣಗಳ ರಾಶಿ. ಕಣ್ಣಾರೆ ನೀವಿದನ್ನ ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ಒಂದಷ್ಟು ಕೊಳೆತ ಸ್ಥಿತಿಯಲ್ಲಿ ಮತ್ತೊಂದಷ್ಟು ಅಸ್ಥಿಪಂಜರವಾಗಿ ಮೂಳೆಗಳ ತುಣುಕುಗಳನ್ನ ನೋಡ್ತಾ ಇದ್ರೆ ಬೆಚ್ಚಿ ಬೀಳೋದಂತೂ ಖಂಡಿತ. ಇತ್ತ ಒಂದೊಂದೇ ಅಸ್ಥಿಪಂಜರಗಳು ಹೊರಬರ್ತಾ ಇದ್ರೆ ಆತ ಆರೋಪಿಗಳಿಗೆ ಡವಡವ ಶುರುವಾಗಿದೆ. SIT ಅಧಿಕಾರಿಗಳಂತೂ ದಂಗಾಗಿ ಹೋಗಿದ್ದಾರೆ. ಸಾಮಾನ್ಯವಾಗಿ ಎಲ್ಲರೂ ಸ್ಮಶಾನದಲ್ಲಿ ಈ ರೀತಿಯಾದಂತಹ ಹೆಣಗಳ ರಾಶಿಯನ್ನು ನೋಡಿರಬಹುದು. ಆದರೆ ಧರ್ಮಸ್ಥಳ ಗ್ರಾಮದಲ್ಲಿ ಬಂಗ್ಲೆಗುಡ್ಡ ಅನ್ನುವ ನಿಗೂಢ ಗುಡ್ಡದಲ್ಲಿ ದಟ್ಟಾರಣ್ಯದಲ್ಲಿ ಹಚ್ಚ ಹಸುರಿನ ಹೆಮ್ಮರಗಳ ಕಗ್ಗತ್ತಲಲ್ಲಿ ಅರೆಬರೆ ಕೊಳೆತ ಶವಗಳು, ಅಸ್ಥಿಪಂಜರಗಳು ಪತ್ತೆಯಾಗಿವೆ. ಹೀಗಾಗಿ ಪೊಲೀಸರಿಗೂ ಇದು ಭಯಾನಕ ಅನುಭವ. ಏನ್ ನಡೀತಿದೆ ಈ ಪ್ರಕರಣ, ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವ ಆತಂಕ ಮನೆ ಮಾಡಿದೆ. ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಂತಹ ಅಸ್ಥಿಪಂಜರದ ವಿಚಾರದಲ್ಲೂ ಒಂದು ರೋಚಕ ತಿರುವು ಪಡೆದುಕೊಂಡಿದೆ. ಈ ಅಸ್ಥಿಪಂಜರಗಳು ನೆಲದಡಿಯಲ್ಲಿ ಹೂತಂತಹ ಶವಗಳಲ್ಲ. ನೋಡಿ, ಈ ಪ್ರಕರಣದಲ್ಲಿ ಕ್ಷಣಕ್ಕೂ ರೋಚಕತೆ ಮೂಡಿಸುವ ಸಂಗತಿಗಳು ತೆರೆದುಕೊಳ್ತಾ ಇದೆ. ಮುಸುಕುದಾರಿ ವ್ಯಕ್ತಿ ಹೇಳಿದ್ದು ತಾನೇ ಹೆಣಗಳನ್ನ ಹೂತಿದ್ದೇನೆ ಅಂತ. ಆದ್ರೆ ಇಲ್ಲಿ ಆಗ್ತಿರೋದೇ ಬೇರೆ. ಈಗ ಪುರುಷನ ಮೃತದೇಹದ ಅಸ್ಥಿಪಂಜರಗಳು ಸಿಕ್ಕಿದೆ ಅಂತ ಹೇಳಲಾಗಿತ್ತು. ಈಗ ಮಹಿಳೆಯ ಅಸ್ಥಿಪಂಜರವೂ ಸಿಕ್ಕಿದೆ ಅನ್ನುವ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಒಂದು ಸೀರೆ ಕೂಡ ಸಿಕ್ಕಿದೆ. ಅದರಲ್ಲೂ ಆ ಪುರುಷ ಸಾವನ್ನಪ್ಪಿದ್ದು ಹೇಗೆ ಅಂತ ತಿಳಿದ್ರೆ ನೀವು ಬೆಚ್ಚಿ ಬೀಳೋದಂತೂ ಖಂಡಿತ. ಅಚ್ಚರಿ ಪಡ್ತೀರಾ. ಮತ್ತೊಂದೆಡೆ ಅರಣ್ಯದೊಳಗೆ ಹೋದಂತಹ ಕಾರ್ಮಿಕರಿಗೂ ಈ ದೃಶ್ಯಗಳು ಬೆಚ್ಚಿ ಬೀಳಿಸಿದೆ. ಕೊನೆಗೂ ಸೀಲ್ ಮಾಡಿದ ಬಕೆಟ್ನಲ್ಲಿ ಆ ಮೂಳೆಗಳನ್ನ ಅರಣ್ಯದಿಂದ ಆಚೆಗೆ ತರಲಾಗಿದೆ. ಕಾರ್ಮಿಕರು ಆ ಮೂಳೆಗಳು ತುಂಬಿದಂತಹ ಡಬ್ಬವನ್ನ ಹೆಗಲಲ್ಲಿ ಹೊತ್ತು ಹೊರಗೆ ತರ್ತಾ ಇದ್ರೆ ರಹಸ್ಯಗಳ ಗುಡ್ಡೆಯನ್ನೇ ಹೊತ್ತು ತರುವಂತಿದೆ. ಇನ್ನು ಆ ಮೂಳೆಗಳು ನಾನಾ ಪರೀಕ್ಷೆಗೆ ಒಳಪಡ್ತಾ ಇದೆ. ಮತ್ತೊಂದೆಡೆ ಇವತ್ತು ಕೂಡ ಉತ್ಖನನ ವಿಚಾರದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದರ ಜೊತೆಗೆ ನೀವು ಈ ಪ್ರಕರಣದಲ್ಲಿ ಗಮನಿಸಲೇಬೇಕಾದಂತಹ ಬಂಗ್ಲೆ ಗುಡ್ಡದಲ್ಲಿ ನಡೆದಂತಹ ಒಂದು ಕುತೂಹಲಕಾರಿ ಘಟನೆಯ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಹಾಗಾದ್ರೆ ಏನದು ಆ ಘಟನೆ? ಇವತ್ತಿನ ಕಾರ್ಯಾಚರಣೆಯಲ್ಲಿ ಆದಂತಹ ಭಯಾನಕ ಅನುಭವ ಏನು? 11, 12, 13ನೇ ಪಾಯಿಂಟ್ನಲ್ಲಿ ಏನಾಯ್ತು? ಇದ್ದಕ್ಕಿದ್ದಂತೆ 14ನೇ ಪಾಯಿಂಟ್ ಸೃಷ್ಟಿಯಾಗಿದ್ದು ಹೇಗೆ? ಮಹಿಳೆಯ ಸೀರೆ ಪತ್ತೆಯಾಗಿದ್ದು ಹೇಗೆ? ಮುಸುಕುದಾರಿ ವ್ಯಕ್ತಿ ಇಂತಹ ದಟ್ಟಾರಣ್ಯಕ್ಕೆ ಬಂದು ಕಗ್ಗತ್ತಲಲ್ಲಿ ಹೆಣಗಳನ್ನ ಹೂಳ್ತಿದ್ನ? ಜಾರುವ ಗುಡ್ಡದಲ್ಲಿ ಕಾರ್ಮಿಕರಿಗೆ SIT ಅಧಿಕಾರಿಗಳಿಗೆ ಆಗಿದ್ದೇನು? ಸ್ಫೋಟಕ ರಹಸ್ಯ ಬಯಲಾಗಿದ್ದು ಹೇಗೆ? ಮಹಿಳೆಯ ಸೀರೆ ಕೊಟ್ಟಂತಹ ಸುಳಿವೇನು? ಆ ಎಲ್ಲದರ ಬಗ್ಗೆ ವರದಿಯನ್ನ ನೋಡೋಣ. ವೀಕ್ಷಕರೇ, SIT ಕಾರ್ಯಾಚರಣೆಯ ವೇಳೆ ಕನಿಷ್ಠ 3 ಕಳೆಬರಹ ಪತ್ತೆಯಾಗಿದೆ. ಅದರಲ್ಲಿ ಒಂದು ಕಳೆಬರಹ ಮಹಿಳೆಯದ್ದಾಗಿದೆ ಅನ್ನುವ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಅದೇ ನಿಗೂಢ ಬಂಗ್ಲೆ ಗುಡ್ಡದಲ್ಲಿ ದೂರುದಾರ ಸಾಕ್ಷಿ ಗುರುತಿಸಿರುವ ಸ್ಥಳ ಸಂಖ್ಯೆ 11ರ ಪ್ರದೇಶದಿಂದ ಸುಮಾರು 100 ಮೀಟರ್ ದೂರದ ಅರಣ್ಯ ಪ್ರದೇಶದಲ್ಲಿ ಸುಮಾರು 100 ಅಡಿ ಎತ್ತರದ ಗುಡ್ಡದ ಮೇಲೆ ಉತ್ಖನನದ ಬಳಿಕ ಕನಿಷ್ಠ 3 ವ್ಯಕ್ತಿಗಳ ಕಳೆಬರಹಗಳು ಪತ್ತೆಯಾಗಿದ್ದವು. ಅದರಲ್ಲಿನ ಒಂದು ಕಳೆಬರಹು ಮಹಿಳೆಯದ್ದು ಅನ್ನೋದು ತಿಳಿದು ಬಂದಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಅದೇ ಸ್ಥಳದಲ್ಲಿ ಮಹಿಳೆಯ ಸೀರೆಯೂ ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಮನುಷ್ಯನ ದೇಹದಲ್ಲಿರುವಂತಹ ಒಟ್ಟು 206 ಅಸ್ಥಿಪಂಜರದ ಮೂಳೆಗಳ ಪೈಕಿ 140 ಪ್ರಮುಖ ಮೂಳೆಗಳು ಸಿಕ್ಕಿರುವಂತದ್ದು. ಇವನ್ನ ಈಗ ಮಣಿಪಾಲ್ ಆಸ್ಪತ್ರೆಯ FSL ತಂಡ ತೆಗೆದುಕೊಂಡು ಹೋಗಿದೆ. ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ರವಾನಿಸಲಾಗುತ್ತದೆ. ಇನ್ನು ಇದು ಎಂತಹ ಭಯಾನಕ ದಟ್ಟಾರಣ್ಯ ಅಂದ್ರೆ ಆ ಪ್ರದೇಶಕ್ಕೆ ತೆರಳಿದಂತಹ ತಂಡದ ಕೆಲವರು ಗುಡ್ಡವನ್ನ ಏರುವಂತಹ ಸಂದರ್ಭದಲ್ಲಿ ಜಾರಿ ಬಿದ್ದು ಗಾಯಗೊಂಡಿದ್ದಾರೆ ಅನ್ನೋದು ವರದಿಯಾಗಿದೆ. ನುರಿತ ಕಾರ್ಮಿಕರೇ ಈ ರೀತಿಯಾಗಿ ಜಾರಿ ಬಿದ್ದಾಗ ಇನ್ನು ದೂರುದಾರ ಭೀಮ ಹಗಲು ರಾತ್ರಿ ಅನ್ನದೇ 100 ಶವಗಳನ್ನ ಅದು ಹೇಗೆ ಹೊತ್ತು ಗುಡ್ಡದ ಮೇಲೆ ಹೋಗಿ ಹೆಣಗಳನ್ನ ಹೂಳ್ತಿದ್ದ? ಆತನ ಶ್ರಮ ಎಂತದ್ದು, ಆತ ಎಷ್ಟು ಶ್ರಮ ಪಟ್ಟಿದ್ದಾನೆ ಅಂತ ಭೀಮನ ಅಭಿಮಾನಿಗಳು ಅಚ್ಚರಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು 3 ಅಸ್ಥಿಪಂಜರಗಳು ಸಿಕ್ಕಿರುವ ಬಗ್ಗೆ ಸುಜಾತಾ ಭಟ್ ಪರ ವಕೀಲರು ಸಹ ದೃಢಪಡಿಸಿದ್ದಾರೆ. ಜೊತೆಗೆ ಒಂದು ಸ್ಫೋಟಕ ಹೇಳಿಕೆ ಸಹ ನೀಡಿದ್ದಾರೆ. ದೂರುದಾರ ಸಾಕ್ಷಿಯು ಮೊದಲ ದಿನ ಗುರುತು ಮಾಡಿದ ಸ್ಥಳದಲ್ಲಿಯೇ ಅಗೆಯಬೇಕು, ಅಲ್ಲಿಂದಲೇ ಕಳೆಬರಹವನ್ನ ಹೊರತೆಗೆಯಬೇಕು ಅನ್ನೋದು ಅವೈಜ್ಞಾನಿಕ ಮಾತ್ರ ಅಲ್ಲ, ನಿರರ್ಥಕವೂ ಕೂಡ ಅಂತ ಹೇಳಿದ್ದಾರೆ. ಅಂದ್ರೆ ಅವರ ವಾದ ಏನು? ಮೊದಲ ದಿನ ಆತ ತೋರಿಸಿದಂತಹ ಜಾಗಗಳಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು, ಆತನಿಗೆ ಕನ್ಫ್ಯೂಸ್ ಆಗಿರಬಹುದು, ಆತನ ತಪ್ಪನ್ನ ತಿದ್ದಿಕೊಳ್ಳೋದಕ್ಕೆ ಸ್ವತಂತ್ರ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿನ್ನೆ ಸಿಕ್ಕಿದ್ದು ಒಂದಲ್ಲ 3 ಅಸ್ಥಿಪಂಜರ ಸಿಕ್ಕಿದೆ ಅಂತ ಮಾಧ್ಯಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಸೂಕ್ಷ್ಮವಾಗಿ ಗಮನಿಸಿ, ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸಂಗತಿ ಇದೆ. ಮೊದಲು ವಕೀಲರ ಈ ಹೇಳಿಕೆಯನ್ನು ಗಮನಿಸಿ. ಪಾಯಿಂಟ್ ನಂಬರ್ 11ನೇ ಸ್ಥಳದಿಂದ ಸುಮಾರು 110 ಮೀಟರ್ ಕಾಡಿನ ಒಳಭಾಗದಲ್ಲಿ ಹೋದಾಗ ನಿನ್ನೆ ಅಸ್ಥಿಪಂಜರ ಪತ್ತೆಯಾಗಿತ್ತು.
13ನೇ ಸ್ಥಳವನ್ನು ಹೊರತುಪಡಿಸಿ ಬೇರೆ ಸ್ಥಳದಲ್ಲೂ ತನಿಖೆ ನಡೆಸಬೇಕು ಅಂತ ದೂರುದಾರ ಹೇಳಿದ ಹಿನ್ನೆಲೆ ಬೇರೆ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ನಿನ್ನೆ ಸಿಕ್ಕಂತಹ 3 ಕಳೆಬರದಲ್ಲಿ ಒಂದು ಮಹಿಳೆಯ ಅಸ್ಥಿಪಂಜರವೂ ಇತ್ತು ಅಂತ ವಕೀಲರು ಹೇಳ್ತಿದ್ದಾರೆ. ಆದರೆ ಈ ಬಗ್ಗೆ ಎಸ್ಐಟಿ ಇನ್ನೂ ಅಧಿಕೃತವಾಗಿ ಬಹಿರಂಗಪಡಿಸಿಲ್ಲ. ದೂರುದಾರನಾದ ಭೀಮಾ ಮೊದಲು ಗುರುತಿಸಿದಂತಹ ಸ್ಥಳ ಸಂಖ್ಯೆ 11ರ ಬದಲಾಗಿ ಅದರ ಪಕ್ಕಕ್ಕೆ ಕರೆದೊಯ್ಯಲು ಆತನಿಗೆ ಎಸ್ಐಟಿ ತಂಡ ಅವಕಾಶ ನೀಡಿದ್ರಿಂದಲೇ ಸೋಮವಾರದ ಕಾರ್ಯಾಚರಣೆ ಯಶಸ್ವಿ ಆಯಿತು ಅಂತ ವಕೀಲರು ಭೀಮನಿಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಆದರೆ ನಮಗೆ ಬಂದಿರುವಂತಹ ಮಾಹಿತಿಯೇ ಬೇರೆ. ವೀಕ್ಷಕರೇ, ಈಗ ಸಿಕ್ಕಿರುವಂತಹ 3 ಅಸ್ಥಿಪಂಜರದ ವಿಚಾರದಲ್ಲಿ ಒಂದು ರೋಚಕ ಟ್ವಿಸ್ಟ್ ಇದೆ. ದೂರುದಾರ ಇಲ್ಲಿವರೆಗೆ ಹೇಳ್ತಾ ಇದ್ದಿದ್ದು ತಾನೇ ಶವಗಳನ್ನು ಹೂತಿದ್ದೀನಿ ಅಂತ. ಆದ್ರೆ ಪುರುಷನೋರ್ವನ ಅಸ್ಥಿಪಂಜರ ಸಿಕ್ಕಿರೋದು ಭೂಮಿಯ ಮೇಲ್ಮೈಯಲ್ಲಿ. ಅಂದ್ರೆ ಭೂಮಿ ಅಗೆಯೋದಕ್ಕೂ ಮುನ್ನವೇ ಪರಿಶೀಲನೆ ಸಂದರ್ಭದಲ್ಲಿ ಎಸ್ಐಟಿ ಕಣ್ಣಿಗೆ ಈ ಅಸ್ಥಿಪಂಜರ ಬಿದ್ದಿದೆ. ಮತ್ತೊಂದು ವಿಚಾರ ಅಂದ್ರೆ ಸೀರೆಯ ಕುಣಿಕೆ ಮಾಡಿ ನೇಣು ಹಾಕಿದ ಸ್ಥಿತಿಯಲ್ಲಿತ್ತು. ಅಲ್ಲದೆ ಅಸ್ಥಿಪಂಜರದ ಬಳಿ ಪುರುಷರ ಉಡುಪು ಕೂಡ ಸಿಕ್ಕಿದೆ. ಹಾಗಾಗಿ ಇದು ಆತ್ಮಹತ್ಯೆಯೋ ಕೊಲೆಯೋ ಅನ್ನೋದು ಈಗ ಪತ್ತೆ ಆಗಬೇಕಾಗಿದೆ. ಕೇವಲ 1 ಅಥವಾ 2 ವರ್ಷದ ಹಿಂದೆ ನಡೆದಿರಬಹುದಾದಂತಹ ಘಟನೆ ಇದು ಎನ್ನಲಾಗಿದೆ. ಆದರೆ ಇದ್ದಕ್ಕಿದ್ದಂತೆ ಶೋಧ ಕಾರ್ಯದ ಸ್ಥಳ ಬದಲಾಯಿಸಿರೋದು ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಇದು ಬಹಳ ಸೂಕ್ಷ್ಮ ವಿಚಾರ. ಸಾಮಾನ್ಯವಾಗಿ ಅರಣ್ಯದೊಳಗೆ ಪ್ರತಿದಿನ 2 ಗನ್ಮ್ಯಾನ್ಗಳು ಹೋಗ್ತಾ ಇದ್ರು, ಆದರೆ ನಿನ್ನೆ 4 ಹೋಗಿದ್ರು. ದೂರುದಾರ ಹೇಳಿದ ಹಿನ್ನೆಲೆ ಆ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಲಾಯ್ತಾ ಅಥವಾ ಆ ಸ್ಥಳದಲ್ಲಿ ಹೋಗ್ತಿದ್ದ ವೇಳೆ ಶವದ ಅಸ್ಥಿಪಂಜರ ಪತ್ತೆ ಆಯ್ತಾ? ಈ ಬಗ್ಗೆ ಈಗ ಎಸ್ಐಟಿ ಕ್ಲಾರಿಟಿ ಕೊಡಬೇಕು. ಇದು ಮಾತ್ರ ಅಲ್ಲದೆ ಬಂಗ್ಲೆಗುಡ್ಡದಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಅದು ಎಸ್ಐಟಿ ಹಾಗೆ ಆಯುಕ್ತರ ನಡುವೆ ಆದಂತಹ ಗೊಂದಲ. ಈ ಒಂದು ಗೊಂದಲದ ಘಟನೆಯನ್ನ ನೀವು ಗಮನಿಸಿ. ಏನಾಯ್ತು? ಶೋಧ ಕಾರ್ಯ ಪ್ರಕರಣದಲ್ಲಿ ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಹಾಗೆ ವಿಶೇಷ ತನಿಖಾ ತಂಡ ಎಸ್ಐಟಿ ನಡುವಿನ ಗೊಂದಲ ಮತ್ತೊಮ್ಮೆ ಈಗ ಬೆಳಕಿಗೆ ಬಂದಿದೆ. ನಿನ್ನೆ ಶೋಧ ಕಾರ್ಯಕ್ಕಾಗಿ ನಿಗದಿಪಡಿಸಿದಂತಹ 11ನೇ ಪಾಯಿಂಟ್ ಬಿಟ್ಟು ಸ್ಟೆಲ್ಲಾ ವರ್ಗೀಸ್ ಅವರು ಹೊಸ ಸ್ಥಳದಲ್ಲಿ ಮಹಜರು ನಡೆಸುವುದಕ್ಕೆ ಸೂಚಿಸಿದ ಕ್ರಮಕ್ಕೆ ಎಸ್ಐಟಿ ಅಸಮಾಧಾನ ವ್ಯಕ್ತಪಡಿಸಿದೆ ಅನ್ನುವ ಮಾಹಿತಿ ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಈ ಒಂದು ಹೊಸ ಸ್ಥಳದಲ್ಲಿ ಭೂಮಿಯ ಮೇಲ್ಮೈಯಲ್ಲೇ ಒಬ್ಬ ಪುರುಷನ ಸಂಪೂರ್ಣ ಅಸ್ಥಿಪಂಜರ ಪತ್ತೆಯಾಗಿದೆ. ಫಾರೆನ್ಸಿಕ್ ತಂಡದ ಪ್ರಾಥಮಿಕ ಅಂದಾಜಿನ ಪ್ರಕಾರ ಮೃತ ವ್ಯಕ್ತಿ 1.5 ವರ್ಷಗಳ ಹಿಂದೆ ಸಾವನ್ನಪ್ಪಿರಬಹುದಾಗಿದೆ ಅಂತ ಅಂದಾಜಿಸಲಾಗಿದೆ. ಅಸ್ಥಿಪಂಜರದ ಜೊತೆಗೆ ಪುರುಷನ ಉಡುಪು ಮತ್ತು ಹಗ್ಗ ಪತ್ತೆಯಾಗಿದ್ದು ಆತ್ಮಹತ್ಯೆಯ ಶಂಕೆ ವ್ಯಕ್ತವಾಗಿದೆ. ಈ ಸಂಬಂಧವಾಗಿ ಎಸ್ಐಟಿ ವಾದ ಏನಾಗಿತ್ತು? ಇದು ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಸೇರಿದಂತಹ ಅನಾಮಿಕ ಸಾವು ಅಥವಾ ಯುಡಿಆರ್ ಪ್ರಕರಣ ಆಗಿದೆ. ಹೀಗಾಗಿ ಈ ಕಾರ್ಯಾಚರಣೆಯ ನಿಯಮಗಳಡಿ ಬರೋದಿಲ್ಲ ಅಂತ ವಾದಿಸಿದೆ. ಯಾಕಂದ್ರೆ ಎಸ್ಐಟಿ ತನಿಖೆ ಮಾಡ್ತಾ ಇರೋದು ಆ ಅನಾಮಿಕ ಮುಸುಕುದಾರಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ. ಭೂಮಿಯ ಮೇಲ್ಭಾಗದಲ್ಲೇ ಪತ್ತೆಯಾದಂತಹ ಈ ಅಸ್ಥಿಪಂಜರವನ್ನ ಸ್ಥಳೀಯ ಪೊಲೀಸ್ ಠಾಣೆಯ ಕಾನೂನಿನ ಪ್ರಕಾರವಾಗಿ ನಿರ್ವಹಿಸಬೇಕಾಗಿತ್ತು. ಮೃತನ ಗುರುತು ಹಾಗೆ ಸಾವಿನ ಕಾರಣ ಪತ್ತೆ ಹಚ್ಚಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂತಹ ಜವಾಬ್ದಾರಿ ಧರ್ಮಸ್ಥಳ ಪೊಲೀಸ್ ಠಾಣೆಯದ್ದಾಗಿದೆ. ಇದು ಎಸ್ಐಟಿಯ ವಾದ. ಅಷ್ಟಕ್ಕೂ ಎಸ್ಐಟಿ ವಾದ ಕೂಡ ಸರಿಯಾಗೇ ಇದೆ. ದೂರುದಾರ ಹೇಳಿದ್ದು 1998ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ತಾನು ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಹೆಣಗಳನ್ನು ಹೂತಿದ್ದೇನೆ ಅಂತ. ಆದರೆ ಈ ಕಳೆಬರಹಗಳು ಇತ್ತೀಚಿನ ಸಾವಿನ ಪ್ರಕರಣಗಳಂತೆ ಕಾಣಿಸ್ತಾ ಇದೆ. ಇನ್ನು ಮತ್ತೊಂದು ಕಡೆ ಮತ್ತೊಬ್ಬ ಅಧಿಕಾರಿಯ ವಾದವೇ ಬೇರೆಯಾದ್ದಾಗಿತ್ತು. ಅನಾಮಿಕ ದೂರುದಾರನೇ ಈ ಸ್ಥಳವನ್ನ ತೋರಿಸಿರೋದ್ರಿಂದ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರ ಸೂಚನೆಯ ಮೇರೆಗೆ ಮಹಜರು ನಡೆಸಲಾಯಿತು. ಈ ಕ್ರಮದ ವೇಳೆ ಎಸ್ಐಟಿ ಮತ್ತು ಸ್ಟೆಲ್ಲಾ ವರ್ಗೀಸ್ ನಡುವಿನ ಗೊಂದಲ ಕೆಲವು ಕಾಲದವರೆಗೆ ಮುಂದುವರಿಯಿತು ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಅಂತಿಮವಾಗಿ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರ ಸೂಚನೆಯಂತೆಯೇ ಅಸ್ಥಿಪಂಜರವನ್ನ ವಶಕ್ಕೆ ಪಡೆದು ಅಗತ್ಯ ದಾಖಲೆ ಪ್ರಕ್ರಿಯೆಗಳು ಪೂರ್ಣಗೊಳಿಸಲಾಯಿತು ಅಂತ ಹೇಳಲಾಗಿದೆ. ನೋಡಿ, ಅನಾಮಿಕ ದೂರುದಾರನ ಪ್ರಕಾರ 1998ರಿಂದ 2014ರವರೆಗೆ ಧರ್ಮಸ್ಥಳದ ಕಾಡಿನಲ್ಲಿ ಹೂತಿಟ್ಟ ಶವಗಳ ಶೋಧ ಕಾರ್ಯ ನಡೀತಾ ಇದೆ. ಆದರೆ 1.5 ವರ್ಷಗಳ ಹಿಂದೆ ಮೃತಪಟ್ಟಂತಹ ಈ ಪುರುಷನ ದೇಹವು ಎಸ್ಐಟಿ ವಶಕ್ಕೆ ಬಂದಿದೆ. ಇಲ್ಲಿ ಅಚ್ಚರಿಯ ಸಂಗತಿ ಅಂದ್ರೆ ಕೆಲ ಕೊಳೆತ ದೇಹ ಭಾಗಗಳು ಕೂಡ ಪತ್ತೆಯಾಗಿವೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಧರ್ಮಸ್ಥಳ ಪೊಲೀಸರು ಹಾಗೆ ಎಸ್ಐಟಿ ಮುಂದಿನ ಹಂತದ ತನಿಖೆಯನ್ನು ಮುಂದುವರೆಸಲಿದ್ದಾರೆ. ಇದರ ಜೊತೆಗೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತಹ ಕೆಂಪು ಬಣ್ಣದ ಸೀರೆಯ ರಹಸ್ಯ ಕೂಡ ಬಯಲಾಗಿದೆ. ಈ ಸೀರೆಯನ್ನ ಆತ್ಮಹತ್ಯೆಗೆ ಬಳಸಲಾಗಿದೆ ಅಂತ ಶಂಕಿಸಲಾಗಿದೆ. ಇದು ಮರದಲ್ಲಿ ಪತ್ತೆಯಾಗಿರುವಂಥದ್ದು. ಇದಲ್ಲದೆ ಮಣ್ಣಿನೊಳಗೆ ಹೂತು ಹಾಕಲಾಗಿದ್ದ ಗಂಡಸಿನ ಬಟ್ಟೆಗಳು ತುಂಡು ತುಂಡಾಗಿ ಪತ್ತೆಯಾಗಿವೆ. ಅದೇ ವೇಳೆ ಯಾವುದೇ ಹಾನಿಯಾಗದ ಗಂಡಸಿನ ತಲೆಬುರುಡೆ ಹಾಗೆ ಸಂಪೂರ್ಣ ಬೆನ್ನು ಮೂಳೆ ಕೂಡ ಪತ್ತೆಯಾಗಿದೆ. ಸ್ಥಳದಿಂದ ಒಟ್ಟು 140ಕ್ಕೂ ಹೆಚ್ಚು ಕಳೆಬರದ ಅವಶೇಷಗಳನ್ನು ಬಿಡಿಬಿಡಿಯಾಗಿ ಸಂಗ್ರಹಿಸಲಾಗಿದೆ. ಪತ್ತೆಯಾದಂತಹ ಎಲ್ಲಾ ಮೂಳೆ ಭಾಗಗಳಿಗೆ ಉಪ್ಪು ಹಾಕಿ ಶೇಖರಣೆ ಮಾಡಲಾಗಿದೆ. ನಂತರ ಅದನ್ನು ಮಣಿಪಾಲ್ ಕೆಎಂಸಿ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳುಹಿಸಲಾಗಿದೆ. ಇನ್ನು ಇವತ್ತೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರಿತು. ನಿನ್ನೆ ಪಾಯಿಂಟ್ ನಂಬರ್ 11ರಲ್ಲಿ ಅಗೆಯೋ ಬದಲು ದಿಢೀರಂತ ಬೆಳವಣಿಗೆ ಆಗಿ ಬಂಗ್ಲೆಗುಡ್ಡದ ಮೇಲ್ಭಾಗಕ್ಕೆ ಹೋಗಿದ್ರು. ಅಲ್ಲಿ ಒಂದಷ್ಟು ಅಸ್ಥಿಪಂಜರದ ಕುರುಹುಗಳು ಸಿಕ್ತು. ಹಾಗಾಗಿ ಇವತ್ತು 11ನೇ ಸ್ಥಳದಲ್ಲಿ ಕಾರ್ಯಾಚರಣೆ ಆರಂಭ ಮಾಡಿದ್ರು.
ಆದ್ರೆ ಮಧ್ಯಾಹ್ನ ಸುಮಾರು 2 ಗಂಟೆಯವರೆಗೂ ಅಗೆದ್ರೂ ಕೂಡ 6 ಅಡಿ ಅಗೆದರೂ ಕಳೆಬರಹ ಪತ್ತೆ ಆಗಲಿಲ್ಲ. ಇನ್ನು ಊಟದ ವಿರಾಮದ ಬಳಿಕ 12ನೇ ಸ್ಥಳದಲ್ಲೂ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಇಲ್ಲಿಯವರೆಗೂ ಸಿಕ್ಕಂತಹ ಮಾಹಿತಿ ಪ್ರಕಾರ ಅಲ್ಲಿಯೂ ಸಹ ಯಾವುದೇ ಕಳೆಬರಹ ಪತ್ತೆಯಾದ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿಯವರು ಪರಮೇಶ್ವರನ್ನ ಭೇಟಿಯಾಗಿ ಇಲ್ಲಿಯವರೆಗಿನ ಎಲ್ಲಾ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮೂಳೆಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಿರುವ ಬಗ್ಗೆಯೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣ ಪ್ರಮುಖ ಘಟ್ಟಕ್ಕೆ ಬಂದಿದೆ. ಪ್ರಕರಣದಲ್ಲಿ ಎಲ್ಲರ ನಡೆ ಈಗ ಬಹಳ ಕುತೂಹಲವನ್ನು ಮೂಡಿಸಿದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಇಲ್ಲಿ ದೂರುದಾರ ಹೇಳ್ತಿರುವಂತದ್ದು ನಿಜಾನ? ಇಲ್ಲಿಯವರೆಗೂ ಆತ ಪಾಯಿಂಟ್ ಮಾಡಿದಂತಹ ಸ್ಥಳದಲ್ಲಿ 6ನೇ ಪಾಯಿಂಟ್ ಅನ್ನು ಹೊರತುಪಡಿಸಿ ಬೇರೆಲ್ಲೂ ಮೂಳೆಗಳು ಸಿಕ್ಕಿಲ್ಲ. ಹಾಗಾದ್ರೆ ದೂರುದಾರ ಹೇಳ್ತಿರುವಂತದ್ದು ಸರಿನಾ, ಅಥವಾ ಧರ್ಮಸ್ಥಳಕ್ಕೆ ಕಪ್ಪು ಮಸಿ ಬಳಿಯುವಂತಹ ಪ್ರಯತ್ನಗಳಾಗ್ತಾ ಇದೆಯಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಪ್ರಾಮಾಣಿಕವಾಗಿ ಕಾರಣ ಸಮೇತವಾಗಿ ವಿವರಿಸಿ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.